ನನಗೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಮೇಲೆ ಪೂರ್ತಿ ನಂಬಿಕೆ ಇದೆ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್ ಯಾವುದು ಅಂತ ತೊಗೊಳ್ತೋ ಅದ್ರ ಮೇಲೆ ನಾನು ಕಮೆಂಟ್ ರಿಸರ್ವ್ ಮಾಡ್ತೀನಿ. ಸದ್ಯಕ್ಕೆ ಅದ್ರ ಬಗ್ಗೆ ಏನು ಹೇಳಲ್ಲ. ನಮ್ಮ ಎದುರುಗಡೆ ಬಂದು ಈ ಥರ ಕಮೆಂಟ್ ಮಾಡೋಕೆ ಅವ್ರಿಗೆ ಯಾರಿಗೂ ಧೈರ್ಯ ಇರಲ್ಲ. ಅದು ಆ ಸೋಷಿಯಲ್ ಮೀಡಿಯಾ ಕೊಡೋವಂಥದ್ದು ಒಂದು ಪವರ್. ಈಗ ಇವತ್ತಿನ ಕಾಲದಲ್ಲಿ ಇದು ಬಹಳ ಕಾಮನ್ ಆ್ಯಂಡ್ ಇದು ಈ ಥರ ಆಗಬಾರ್ದು. ಆದರೆ ಅನ್ಫಾರ್ಚುನೇಟ್ಲಿ ಇಟ್ಸ್ ಹ್ಯಾಪನಿಂಗ್. ಐ ಥಿಂಕ್ ಐ ಪರ್ಸ್ನಲಿ ಒಂದು ಆ್ಯಕ್ಟರ್ ಆಗಿ ಐ ಹ್ಯಾವ್ ಲರ್ನ್ ಟು ಜಸ್ಟ್ ಇಗ್ನೋರ್ ದೆಮ್ ಆರ್ ರಿಪೋರ್ಟ್ ದೆಮ್. ಇವತ್ತು ಕ್ವೀನ್ಸ್ ಪ್ರೀಮಿಯರ್ ಲೀಗ್ನ ಟ್ರೋಫಿ ಮತ್ತು ಜರ್ಸಿ ಅನಾವರಣ ಇತ್ತು. ಅಲ್ಲಿಗೆ ನಮ್ಮ ಕನ್ನಡ ಚಿತ್ರರಂಗದ ಮೂಗುತಿ ಸುಂದರಿ ಶ್ರುತಿ ಹರಿಹರನ್ ಅವರು ಬಂದಿದ್ರು. ಸ್ಪೆಷಲ್ ಗೆಸ್ಟು, ಜೊತೆಗೆ ಕ್ಯಾಪ್ಟನ್ಶಿಪ್ ಕೂಡ ಅವ್ರದ್ದೇ. ಅವ್ರನ್ನ ಮಾತಾಡಿಸ್ಬೇಕು, ಒಂದಿಷ್ಟು ವಿಚಾರಗಳನ್ನ ಮಾತಾಡೋದಿದೆ. ಕನ್ನಡ ಚಿತ್ರರಂಗದ ಬಗ್ಗೆನೂ ಒಂದಿಷ್ಟು ವಿಚಾರಗಳಿದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನಾನು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀವು ಫುಲ್ ಜೋಶಲ್ಲಿ ಇರ್ತೀಯಾ ನೀನು? ಆ ಎನರ್ಜಿ ಎಲ್ಲ ನಿಮ್ಮಿಂದ. ಮ್ಯಾಮ್, ಮದರ್ಹುಡ್ನ ಮುಗಿಸಿ ಬಂದ್ರೂ ಕೂಡ ನಾನು ಆ ಸ್ಟೇಜ್ ಮೇಲೆ ನೋಡ್ತಾ ಇದ್ದೆ, ತುಂಬ ಜನ ಹೀರೋಯಿನ್ಸ್ಗಳ ಮಧ್ಯೆ ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿ ಸ್ಲಿಮ್ ಆಗಿ ಕಾಣಿಸ್ತಾ ಇದ್ರಿ. ನಂಗಂತೂ ಖುಷಿ ಆಯಿತು ನಮ್ಮ ಹೀರೋಯಿನು ಅಂತ. ಸೊ ಈ ಒಂದು ಫಿಟ್ನೆಸ್ ಸೀಕ್ರೆಟ್ ಕ್ರಿಸ್ಪಿಯಾಗಿ ಹೇಳೋದಾದ್ರೆ? ಒಂದು ವರ್ಷದಿಂದ ವರ್ಕೌಟ್ ಮಾಡ್ತಿದ್ದೀನಿ, ಡಯಟ್ ಮಾಡ್ತಿದ್ದೀನಿ ಆ್ಯಂಡ್ ಇದು ನನಗೋಸ್ಕರ ನಾನು ಮಾಡಿದ್ದು. ಫಿಟ್ನೆಸ್ ಅನ್ನೋದು ಯೂಶ್ವಲಿ ನಮಗೋಸ್ಕರನೇ ಮಾಡೋದು, ಐ ಥಿಂಕ್. ಸೊ ಎಸ್, 1 ವರ್ಷ ಆಯಿತು ಆ್ಯಂಡ್ ಐ ವಿಲ್ ನಾಟ್ ಗಿವ್ ಅಪ್. ಸೊ ಸದ್ಯಕ್ಕೆ ಈಗ ವರ್ಕೌಟ್ ಫಾರ್ ವೆಯ್ಟ್ ಲಾಸಿಂದ ವರ್ಕೌಟ್ ಜಸ್ಟ್ ಟು ಟ್ರೈನ್ ಆ್ಯಂಡ್ ಬಿ ಹೆಲ್ದಿಯರ್ ಆಗೋಗಿದೆ. ಕ್ವೀನ್ಸ್ ಪ್ರೀಮಿಯರ್ ಲೀಗ್ನ ಕ್ಯಾಪ್ಟನ್ಶಿಪ್ನಲ್ಲಿ ನೀವು ಒಬ್ಬರು ಫಸ್ಟ್ ನೀವೇ ಬಂದಿದ್ದು ಸ್ಟೇಜ್ ಮೇಲೆ. ಸೊ ಆ ಕ್ಯಾಪ್ಟನ್ಶಿಪ್ ಬಗ್ಗೆ ಮತ್ತು ಇವತ್ತು ಜರ್ಸಿ ಮತ್ತು ಟ್ರೋಫಿ ಅನಾವರಣ ಮಾಡಿದ್ರ ಬಗ್ಗೆ ಎಷ್ಟು ಖುಷಿ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಕ್ರಿಕೆಟ್ ಅನ್ನೋದು ನಮ್ದೆಲ್ಲ ಒಂದು ಹಾರ್ಟ್ ಬೀಟ್ ಥರ, ಎಸ್ಪೆಷಲಿ ಇಂಡಿಯನ್ಸ್ಗೆ. ಹಾಗಾಗಿ ನಾನು ಕೂಡ ಚಿಕ್ಕ ವಯಸ್ಸಿಂದಾನೇ ಕ್ರಿಕೆಟ್ ನೋಡಿ ಬೆಳೆದಿರೋಳು. ಯಾವತ್ತೂ ಒಂದು ಪ್ರೊಫೆಷ್ನಲ್ ಕ್ರಿಕೆಟ್ ಅಂತ ಆಡಿಲ್ಲ. ಸೊ ಹಾಗಾಗಿ ನಾನು ಈಗ ಈ ಒಂದು ಆಪರ್ಚುನಿಟಿನ ನಾನು ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಥರನೇ ತಗೋತಾ ಇದ್ದೀನಿ. ಕ್ಯಾಪ್ಟನ್ ಹೌದು, ಅಂದರೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಗೊತ್ತು, ಬಟ್ ದಟ್ ಡಸಂಟ್ ಮೀನ್ ದಟ್ ಐ ಆಮ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್. ಸೊ ನನ್ನ ಪ್ರಕಾರ ಯಾರಾದರೂ ಒಬ್ಬರು ಸಖತ್ತಾಗಿರೋ ಪ್ಲೇಯರ್ನ ಇಟ್ಕೊಂಡು ಅವ್ರ ಗೈಡೆನ್ಸ್, ಅವ್ರ ಸಪೋರ್ಟಿಂದ ನನ್ನ ಟೀಮ್ನ ಗೆಲ್ಸಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಎಸ್, ಆಲ್ರೆಡಿ ನಿಮಗೆ ಕಾಣಿಸ್ತಾ ಇದೆ ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಸ್ಪೋರ್ಟ್ಸ್ ಅನ್ನೋದು ಹೆಣ್ಮಕ್ಳು ಸ್ವಲ್ಪ ಕಮ್ಮಿನೇ ಆಡೋದು, ಅದು ಸ್ಟ್ಯಾಟಿಸ್ಟಿಕಲಿ ಪ್ರೂವನ್ ಕೂಡ. ಸೊ ನನ್ನ ಪ್ರಕಾರ ಈ ಒಂದು ಆಪರ್ಚುನಿಟಿ ಸಿಕ್ಕಿದೆ ನಮ್ಮೆಲ್ಲ ಹೆಣ್ಮಕ್ಳಿಗೆ ಆಚೆ ಬಂದು ಆಟ ಆಡೋಕ್ಕೆ. ಆ್ಯಂಡ್ ನಮ್ಮನ್ನು ನೋಡಿ ಒಂದಿಷ್ಟು ಜನ ಮತ್ತೆ ಸ್ಪೋರ್ಟ್ಸ್ ತೊಗೊಳ್ಳೋಣ, ವೈ ನಾಟ್ ಅಂತ ಅಂದ್ಕೊಂಡ್ರೆ ಐ ಥಿಂಕ್ ನಮ್ಮೆಲ್ರಿಗೂ ಒಳ್ಳೇದೇ. ಆ್ಯಂಡ್ ಅದು ಒಂದು ರೀತಿನಲ್ಲಿ ನಮ್ಗೆ ಗೆಲ್ವು. ಈ ಬ್ಲ್ಯಾಕ್ ಎಲಿಗೆಂಟ್ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ರಿ. ಫಸ್ಟ್ ಕಾಂಪ್ಲಿಮೆಂಟ್ ಹಸ್ಬೆಂಡಾ ಅಥವಾ ಮಗುದಾ ಅಂತ? ಮಗು ಜಾನ್ಕಿನೇ, ಅಮ್ಮ ಯು ಲುಕ್ ವೆರಿ ನೈಸ್, ನಂಗೆ ಇದೇ ಥರ ಒಂದು ಡ್ರೆಸ್ ಬೇಕು ಅಂದ್ಲು. ಈಗ ಈ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ಬಟ್ ಇಂಡಸ್ಟ್ರಿಲಿ ಒಂದು ಚಿತ್ರರಂಗ ಅಂದರೆ ಒಂದು ಕುಟುಂಬ ಇದ್ದಂತೆ. ಕಷ್ಟದ ಸಮಯದಲ್ಲಿ ಎಲ್ಲರೂ ನಿಂತ್ಕೋಬೇಕಾಗತ್ತೆ, ಮತ್ತು ಸುಖದಲ್ಲಿ ಅಥವಾ ಸಂತೋಷದಲ್ಲಿ ಎಲ್ಲರೂ ಪಾರ್ಟಿ ಅಥವಾ ಇವೆಂಟ್ಸ್, ಏನೇ ಒಂದು ಖುಷಿ ಸಂದರ್ಭ ಇದ್ರೂ ಎಲ್ಲರೂ ಭಾಗಿಯಾಗ್ತೀರಾ. ಸೊ ನನ್ನ ಮೇನ್ ಟಾಪಿಕ್ಕಿಗೆ ಬರ್ತೀನಿ. ದರ್ಶನ್ ಸರ್ ಜೊತೆಗೆ ನೀವು ಸಿನಿಮಾ ಮಾಡಿದಿರಿ, ತಾರಕ್ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ. ನೀವು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದು, ನಿಮ್ಮ ಕರಿಯರ್ಗೆ ಒಂದು ಮೈಲ್ ಸ್ಟೋನ್ ಸಿನಿಮಾ ಕೂಡ ಆಯಿತು ಅಂತ ನನ್ನ ಪ್ರಕಾರ. ಸೊ ಇವತ್ತು ಅವ್ರಿಗೆ ಕಷ್ಟ ಇದೆ, ಅದು ತಪ್ಪು ಮಾಡಿದಿರೋ ಬಿಟ್ಟಿದಿರೋ ಅದು ತನಿಖೆ ಹಂತದಲ್ಲಿದೆ. ಆಸ್ ಅ ಕೋ ಸ್ಟಾರ್ ಆಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ಪ್ರಕರಣದ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು ಅಂತ? ನನಗೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಮೇಲೆ ಪೂರ್ತಿ ನಂಬಿಕೆ ಇದೆ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್ ಯಾವುದು ಅಂತ ತೊಗೊಳ್ತೋ ಅದ್ರ ಮೇಲೆ ನಾನು ಕಮೆಂಟ್ ರಿಸರ್ವ್ ಮಾಡ್ತೀನಿ. ಸದ್ಯಕ್ಕೆ ಅದ್ರ ಬಗ್ಗೆ ಏನು ಹೇಳಲ್ಲ. ಮ್ಯಾಮ್, ಮೀಟೂದಂಥ ಪ್ರಕರಣ ಬಂದಾಗಲೂ ಕೂಡ ನಿಮ್ಮ ಬೆನ್ನೆಲುಬಾಗಿ ಯಾರೂ ನಿರಲಿಲ್ಲ. ಕೆಲವೊಬ್ಬರು ಅಷ್ಟೇ, ಬೆರಳೆಣಿಕೆ ಅಷ್ಟು ಜನ ನಿಂತರು ಅಷ್ಟೇ. ಬಟ್ ಅವತ್ತು ನೀವು ಇಂಡಿವಿಜುವಲ್ ಆಗಿ ನಿಂತ್ಕೊಂಡು ಸ್ಟ್ರಾಂಗ್ ಆಗಿ ನಿಂತು ಫೇಸ್ ಮಾಡಿ ನ್ಯಾಯ ಏನು ಅನ್ನೋದು, ಸತ್ಯ ಏನು ಅನ್ನೋದು ಜಗತ್ತಿಗೆ ಗೊತ್ತಾಯಿತು. ಸೊ ಇವತ್ತು ಅದೇ ಥರ ನಿಂತಿದ್ದಾರೆ ಅವರು ಕೂಡ. ಸೊ ಆ್ಯಸ್ ಅ ಕೋಸ್ಟಾರ್ ಆಗಿ ಸಪೋರ್ಟ್ ಮಾಡಿ ಅಂತಲ್ಲ, ಈ ಪ್ರಕರಣದ ಬಗ್ಗೆ ನಿಮ್ಮ ಪರ್ಸ್ನಲ್ ಒಪಿನಿಯನ್ ಏನು? ಅಂದರೆ ಹತ್ರದಿಂದ ನೋಡಿದ್ದೀರಾ ಅವ್ರನ್ನ? ಯಾಕಂದರೆ ತುಂಬ ಜನ ಹೇಳ್ತಿದ್ದಾರೆ ಶೂಟಿಂಗ್ ಸೆಟ್ಟಲ್ಲಿ ತುಂಬ ಅಂದರೆ ಆರೋಗ್ಯಂಟಾಗಿ ಬಿಹೇವ್ ಮಾಡ್ತಿದ್ರು ಪ್ರೊಡ್ಯೂಸರ್ಸ್ಗಳ ಮೇಲೆ ಮತ್ತು ಟೆಕ್ನಿಷಿಯನ್ಸ್ ಮೇಲೆ ಅಂತ. ನೀವು ಕಂಡಂತೆ ದರ್ಶನ್ ಹೇಗೆ ಅಂತ, ಅವರು ವೈಯಕ್ತಿಕವಾಗಿ ಹೇಳೋದಾದ್ರೆ ನೀವು ಕಂಡಂತೆ ದರ್ಶನ್ ಹೇಗೆ ಅಂತ? ತೀರ್ಪು ಬರಲಿ, ಅದ್ರ ಮೇಲೆ ನಾನು ಕಮೆಂಟ್ ಮಾಡ್ತೀನಿ. ಅಲ್ಲಿ ತನಕ ನಾನು ಏನು ಕಮೆಂಟ್ ಮಾಡಲ್ಲ. ಅಲ್ಲ, ವೈಯಕ್ತಿಕವಾಗಿ ನೀವು ದರ್ಶನ್ ಅವರನ್ನ ನೀವು ನೋಡಿದ್ರೆ ಮಾಡಲ್ಲ. ಸದ್ಯಕ್ಕೆ ನಾನು ಏನು ಕಮೆಂಟ್ ಮಾಡಲ್ಲ. ಓಕೆ, ಅಪ್ಕಮಿಂಗ್ ಸಿನಿಮಾಗಳ ಬಗ್ಗೆ, ನಿಮ್ಮ ಸಿನಿಮಾಗಳ ಬಗ್ಗೆನೇ ಮಾತಾಡೋದಾದ್ರೆ ಯಾವುದೆಲ್ಲ ಇದೆ ಮ್ಯಾಮ್? ಇನ್ನೂ ಸ್ಟ್ರಾಬೆರಿ ಅನ್ನೋ ಒಂದು ಸಿನಿಮಾ ತುಂಬ ಹಿಂದೆ ಮಾಡಿದ್ದು, ಅದು ಇನ್ನೂ ರಿಲೀಸ್ ಆಗಲಿಲ್ಲ. ಸೊ ನಮ್ಮ ಕನ್ನಡ ಚಿತ್ರರಂಗದೇ ಒಂದು ಇಂಡಸ್ಟ್ರಿನೇ ಒಂಚೂರು ಒಂದು ಕಷ್ಟದಲ್ಲಿದೆ, ಅದೆಲ್ಲ ಎಲ್ರಿಗೂ ಗೊತ್ತಿರೋ ವಿಷಯ. ಅಂದರೆ ಸಿನಿಮಾದ ವಿಚಾರ, ರಿಲೀಸ್ ಆಗುವಂಥದ್ದು ವಿಚಾರದಲ್ಲಿ. ಸೊ ಹಾಗಾಗಿ OTTs ಕೂಡ ನಮ್ಮ ಇಂಡಸ್ಟ್ರಿನ ಒಂದು ರೀತಿನಲ್ಲೂ ಸಪೋರ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ಆಡಿಯನ್ಸ್ ನೋಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ವಿ ಡು ನಾಟ್ ನೋ. ಹಾಗಾಗಿ ಲೆಟ್ಸ್ ಸಿ, ಒಂದಿಷ್ಟು ಸಿನಿಮಾಗಳು ರೆಡಿ ಇದೆ, ಆದರೆ ಯಾವಾಗ ತೆರೆ ಕಾಣುತ್ತೆ ಅಂತ ನನಗೂ ಗೊತ್ತಿಲ್ಲ. ನೀವು ಪ್ರಕರಣದ ಬಗ್ಗೆ ಕಮೆಂಟ್ ಮಾಡಲ್ಲ ಅಂದ್ರಿ, ಓಕೆ, ಅದು ನಿಮ್ಮ ವೈಯಕ್ತಿಕ. ಸೊ ನಾನು ಅದನ್ನ
ಒಪ್ಕೋತೀನಿ. ಬಟ್ ಆದ್ರೆ ಕೆಟ್ಟದಾಗಿ ಕಮೆಂಟ್ ಮಾಡುವಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಕೆಲವರು ಎಷ್ಟು ಹೇಳಿದ್ರು ನಿಮ್ಮ ಮೇಲೆ ಕ್ರಮ ಕೈಗೊಳ್ತಾರೆ, ಪೊಲೀಸರು ಕ್ರಮ ಜರುಗಿಸ್ತಾರೆ ಅಂತ ಎಷ್ಟೇ ಹೇಳಿದ್ರು ಕೂಡ ಕಮೆಂಟ್ ಮಾಡೋರು ಇದ್ದೇ ಇದ್ದಾರೆ. ಆ ಕಮೆಂಟ್ ಮಾಡೋರಿಗೆ, ಕೆಟ್ಟದಾಗಿ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋರಿಗೆ ಶ್ರುತಿ ಹರಿಯವರು ಏನ್ ಹೇಳ್ತಾರೆ? ಅವರು ಹಾಗೆ ಕೆಟ್ಟದಾಗ ಕಮೆಂಟ್ ಮಾಡೋದು ಆ ಒಂದು ಇನ್ವಿಸಿಬಿಲಿಟಿ ಕ್ಲೋಕಿಂದ. ಅಂದರೆ ನಮ್ಮ ಎದುರುಗಡೆ ಬಂದು ಈ ಥರ ಕಮೆಂಟ್ ಮಾಡೋಕೆ ಅವ್ರಿಗೆ ಯಾರಿಗೂ ಧೈರ್ಯ ಇರಲ್ಲ. ಅದು ಆ ಸೋಷಿಯಲ್ ಮೀಡಿಯಾ ಕೊಡೋವಂಥದ್ದು ಒಂದು ಪವರ್ ಅಲ್ವಾ, ಬಿಕಾಸ್ ಅವ್ರು ಯಾರು ಅಂತ ನಮಗೂ ಗೊತ್ತಿಲ್ಲ. ಹಾಗಾಗಿ ಈಗ ಇವತ್ತಿನ ಕಾಲದಲ್ಲಿ ಇದು ಬಹಳ ಕಾಮನ್ ಆ್ಯಂಡ್ ಇದು ಈ ಥರ ಆಗಬಾರ್ದು. ಆದರೆ ಅನ್ಫಾರ್ಚುನೇಟ್ಲಿ ಇಟ್ಸ್ ಹ್ಯಾಪ್ನಿಂಗ್. ಸೊ ಐ ಥಿಂಕ್ ಐ ಪರ್ಸ್ನಲಿ ಒಂದು ಆ್ಯಕ್ಟರ್ ಆಗಿ ಐ ಹ್ಯಾವ್ ಲರ್ನ್ ಟು ಜಸ್ಟ್ ಇಗ್ನೋರ್ ದೆಮ್ ಆರ್ ರಿಪೋರ್ಟ್ ದೆಮ್. ಮೋಸ್ಟ್ ಆಫನ್ ದೆನ್ ನಾಟ್ ನಾನು ರಿಪೋರ್ಟ್ ಮಾಡ್ತೀನಿ. ಇಲ್ಲ ಕೆಲವೊಂದು ಸತಿ ಅದು ಸ್ಕ್ರೀನ್ಶಾಟ್ ತೊಗೊಂಡು ನನ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಸ್ಟೋರಿಯಾಗಿ ಹಾಕಿದಾಗ ಒಂದಿಷ್ಟು ಜನ ಆ ಪ್ರೊಫೈಲ್ನ ರಿಪೋರ್ಟ್ ಮಾಡ್ತಾರೆ, ಅದು ಬ್ಲಾಕ್ ಆಗುತ್ತೆ ಇನ್ಸ್ಟಾಗ್ರಾಮ್ ಇದರಲ್ಲಿ. ಆ್ಯಂಡ್ ದ್ಯಾಟ್ ಇಸ್ ದಿ ಓನ್ಲಿ ವೇ. ಒಂದೊಂದಾಗಿ ಪಿಕ್ ಮಾಡಿ ಕೊಳಕನ್ನು ನಾವು ಮೂವ್ ಮಾಡಬೇಕು ಅಷ್ಟೇ. ರಿಯಾಕ್ಟ್ ಮಾಡಬಾರ್ದು ಅಂತನಾ? ರಿಯಾಕ್ಟ್ ಮಾಡಿ ಏನು ಪ್ರಯೋಜನ? ನಾವು ಒಂದ್ಸತಿ ರಿಯಾಕ್ಟ್ ಮಾಡಿದ್ರೆ ಒಂದಿಷ್ಟು ಜನ ಕಮೆಂಟ್ಸ್ ಹಾಕ್ತಾರೆ, ಸೊ ಟ್ರೂ ಆರ್ ನಾಟ್. ಸೊ ಐ ಥಿಂಕ್ ಯು ಶುಡ್ ಜಸ್ಟ್ ಕೀಪ್ ರಿಪೋರ್ಟಿಂಗ್ ಆ್ಯಂಡ್ ಬ್ಲಾಕಿಂಗ್ ಇಟ್ ಫಾರ್ ನೌ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಶ್ರುತಿ ಹರಿಹರನ್ ಅವರ ಮಾತುಗಳಾಗಿತ್ತು. ಅಂದ್ರೆ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಏನನ್ನು ರಿಯಾಕ್ಟ್ ಮಾಡೋಕೆ ರೆಡಿ ಇಲ್ಲ. ಅಂದ್ರೆ ಪ್ರಕರಣ ತನಿಖೆ ಹಂತದಲ್ಲಿದೆ, ನಾನು ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡಲ್ಲ, ನನಗೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಅವ್ರ ಮಾತನ್ನ ನಾವೆಲ್ಲರೂ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಇದಾಗಿದ್ದು ಇವತ್ತಿನ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.